ಹಲೋ ಗಾಯ್ಸ್, ಇವತ್ತು ನಾವು ಹೋಗ್ತಾ ಇದ್ದೀವಿ ಕಂಬಳಿಪುರದ ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಗಾಯ್ಸ್. ಬನ್ನಿ ಗಾಯ್ಸ್, ಹೋಗ್ತಾ ಇದ್ದೀವಿ ನೋಡಿ ಗಾಯ್ಸ್. ಇದೆ ಹೊಸಕೋಟೆಯಿಂದ ಕಂಬಳಿಪುರ ದೇವಸ್ಥಾನಕ್ಕೆ ಹೋಗುವ ರೋಡ್ ಇದು. ನೋಡಿ ಗಾಯ್ಸ್, ಕೊನೆಗೂ ಕಾಟೇರಮ್ಮ ದೇವಸ್ಥಾನ ಹತ್ತತ್ರ ಬಂದೆ. ನೋಡಿ ಗಾಯ್ಸ್, ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಮಂಡ್ ರೋಡಲ್ಲಿ ಹೋದರೆ ನೆಕ್ಸ್ಟು ದೇವಸ್ಥಾನ ಸಿಗುತ್ತೆ. ಬನ್ನಿ ಗಾಯ್ಸ್, ನೋಡೋಣ ಹಾಗೆ. ನೋಡಿ ಗಾಯ್ಸ್, ನಾನು ಫಸ್ಟ್ ಬಂದಲ್ಲಿ ಇವು ಏನೂ ಇದ್ದಿಲ್ಲ ಗಾಯ್ಸ್. ನಾನು ಬಂದು 1 ವರ್ಷ ಆಯಿತು. 1 ವರ್ಷ ಆದಮೇಲೆ ನೋಡಿ ಗಾಯ್ಸ್ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಂದರೆ, ನೋಡಿ ಗೈಸ್, ಇದು ಏನೂ ಇದ್ದಿಲ್ಲ ಗೈಸ್ ನಾನು ಬಂದಾಗ. ಈಗ ನೋಡಿ ಗೈಸ್, ಎಷ್ಟು ಪಾರ್ಕಿಂಗ್ಗೆ ಎಷ್ಟು ಜಾಗ ಮಾಡಿದ್ದಾರೆ ಗೈಸ್. ನೋಡಿ ಗೈಸ್, ಇಲ್ಲಿ ಪಾರ್ಕಿಂಗ್ ಹಾಕಿ ಇಲ್ಲೆಲ್ಲ ಅಮೌಂಟ್ ಎಲ್ಲ ಕಲೆಕ್ಷನ್ ಮಾಡ್ತಾರೆ. ನೋಡಿ ಗೈಸ್, ಒಂದು ಗಾಡಿಗೆ ಇಷ್ಟು ಅಂತ ಕೊಟ್ಟು ಪಾರ್ಕಿಂಗ್ ಮಾಡೋಗ್ಬೇಕು ಗೈಸ್. ಇವಾಗ ನಾವು ಬಂದಿದ್ದೀರಿ ಕೊನೆಯದಾಗಿ ಅಮ್ಮ ಶಕ್ತಿ ಪೀಠ ಕಂಬಳಿಪುರದ ಕಾಟೇರಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ ಗಾಯ್ಸ್. ಬನ್ನಿ, ಒಳಗಡೆ ಯಾವ ರೀತಿ ಇದೆಯೋ ನೋಡೋಣ ಗಾಯ್ಸ್. ನೋಡಿ ಗಾಯ್ಸ್, ಇಲ್ಲಿ ಚಪ್ಪಲಿ ಬಿಡೋ ಜಾಗ ಗಾಯ್ಸ್. ಇಲ್ಲಿ ಚಪ್ಪಲಿ ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ ಗಾಯ್ಸ್. ನೋಡೋಣ ಬನ್ನಿ ಯಾವ ರೀತಿ ಇದೆ ಅಂತ. ಎಲ್ಲ ಇಲ್ಲೇ ನೋಡಿ ಗಾಯ್ಸ್, ಎಷ್ಟು ಜನ ಮಲಗಿದ್ದಾರೆ ಗಾಯ್ಸ್ ಇಲ್ಲಿ. ಇಲ್ಲೇ ಇಲ್ಲಿ ಒಂದ್ ದಿವಸ ಮಲ್ಕೊಂಡ್ರೆ ಅವ್ರಿಗೆ ನೋಡಿ ಗಾಯ್ಸ್, 9 ದಿನ ಬಂದಿದ್ದು ಕಾಯಿ ಕೊಟ್ಟ ಅಂತ ಜಾಗ ಇತ್ತು. ನೋಡಿ ಗಾಯ್ಸ್, ಈ ಕೀ ಏನಕ್ಕೆ ಹಾಕ್ತಾರೆ ಅಂದರೆ, ನೀವು ಇಷ್ಟಪಟ್ಟಿರೋರು ನಿಮ್ಮ ಜೊತೆ ಲೈಫ್ ಲಾಂಗ್ ಇರ್ಬೇಕಂದ್ರೆ ಇಲ್ಲೊಂದು ಕೀ ಹಾಕಿದ್ರೆ ಸರ್ ಗೈಸ್, ನಿಮ್ಮ ಲೈಫ್ ಲಾಂಗ್ ನಿಮ್ಮ ಜೊತೆ ಇರ್ತಾರಂತೆ ಗೈಸ್. ನಾ ಇವಾಗ ಒಳಗಡೆ ಬಿಡಲ್ಲ ಅಕ್ಕ. ನೋಡಿ ಗಾಯ್ಸ್, ನಮ್ಮ ಅಶೋಕ್ ರೆಡ್ಡಿ ಇವತ್ತು ನೈಟ್ ಎಲ್ಲ ಇದ್ದು ಬೆಳಗ್ಗೆ ತೆಂಗಿನಕಾಯಿಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಅಷ್ಟು ರಶ್ ಆಗಿದೆ, ಎಲ್ಲ ಮಲಗಿದ್ದಾರೆ. ಟೆಂಪಲ್ ಅಲ್ಲಿದೆ. ನೋಡಿ ಗಾಯ್ಸ್, ಇಲ್ಲಿ ನಾನು ಕಾಣಿಸ್ತಾ ಇದ್ದೀನಾ? ಚಿತ್ತಾ ಎಕ್ಸಿಟ್
ಯಾರೋ ನೀರು ಬಿಟ್ಬಿಟ್ಟವ್ರೆ. ನೋಡ ಅದು ಅಲ್ಲಿದ್ದು ಇದು ಅದು ನೋಡಿ ಗೈಸ್, ಅದು ಕಾಯಿನ್ ನಾವೇನಾದ್ರು ಅನ್ಕೊಂಡ್ರೆ ಅದು ಕಾಯಿನ್ ಮೆತ್ಕೊಂಡು ನೋಡಿ ಗೈಸ್, ಇಲ್ಲಿ ನೀವು ಅನ್ಕೊಂಡಿರೋದನ್ನ ಅನ್ಕೊಂಡು ಇಲ್ಲಿ ಕಾಯಿನ್ ಮೆಚ್ಚಿದ್ರೆ ನೀವು ಅನ್ಕೊಂಡಿರೋದಾಗುತ್ತೆ. ಅದೇನಾದರೂ ಬಿದ್ದೋದ್ರೆ ನೀವು ಅನ್ಕೊಂಡಿರೋದಾಗಲ್ಲ ಅಂತೆ ಗೈಸ್. ಇಲ್ಲಿ ಆ ಥರ ಇದೆ ನೋಡಿ ಗೈಸ್. ಇದೇ ದೇವಸ್ಥಾನ ಗೈಸ್. ಆ ಕಡೆ ಏನಿಲ್ಲವ. ಏನು ಅಶೋಕ ಇಷ್ಟ ಅಂಗಡಿಗಳಪ್ಪ ದೇವ್ರೆ. ನೋಡಿ ಗಾಯ್ಸ್, ಇಲ್ಲಿ ನಾವು ಬರಬೇಕಾದ್ರೆ ₹1 ಕೊಡಂಗಿಲ್ಲ. ಈಗ VIP ಅಂತೇಳಿ ₹500 ಚಾರ್ಜ್ ಮಾಡ್ತಾ ಇದ್ದಾರೆ ಗೈಸ್. ನೋಡಿ ಗಾಯ್ಸ್, ಇದು 400. ನೋಡಿ ಗೈಸ್, ಇಲ್ಲಿ ಬಂದು ನಿಮ್ಗೆ ಏನಾದರೂ ಸಾಲ ಏನು ಕೊಡ್ತಾ ಇಲ್ವ ಅಂದರೆ 9 ವಾರ ಬಂದು ಇಲ್ಲಿ 9 ಕಾಯಿ ಕಟ್ಟಿ ಗೈಸ್, ನಿಮ್ಮನ್ನೇ ಹುಡ್ಕೊಂಡ್ಬಂದು ಸಾಲ ವಾಪಸ್ ಕೊಡ್ತಾರೆ. ನೋಡಿ ಗೈಸ್, ನೋಡಿ ಗೈಸ್ ಎಷ್ಟು ಜನ ಎಷ್ಟು ಕಾಯಿಗಳು ಕಟ್ಟಿದ್ದಾರೆ ನೋಡಿ ಗೈಸ್. ಇದು ಮಾತ್ರ ಹಾಕಿರೋದು ನೋಡಿ ಗೈಸ್. ಇದು ಆಲದ ಮರ ಯಾವ ರೀತಿ ಇದೆ, ಎಷ್ಟು ಕಾಯಿ ಕಟ್ಟಿದ್ದಾರೆ ನೋಡಿ ಗೈಸ್. ಇಲ್ಲೆಲ್ಲ ಹೆಂಗಿತ್ತು ಗೊತ್ತಾ ಶಕ? ಇದ್ರ ಒಳಗೆ ಕೂಡ ಬಿಡ್ತಾ ಇಲ್ಲ ಇವಾಗ. ನೋಡಿ ಗೈಸ್, ಇಲ್ಲಿ 9 ದೇವರುಗಳಿದೆ ಗೈಸ್. 9 ದೇವರುಗಳು ಅಂದ್ರೆ 9 ರೌಂಡ್ ಹಾಕಿ ಕಾಯಿ ಕಟ್ಬಿಟ್ಟು ಹೋದ್ರೆ ಸರ್ ಒಳ್ಳೇದಾಗುತ್ತೆ. ಅವ್ರ ಜಾಗ ಬಿಡ. ಇವಾಗ ಎಲ್ಲ ಬಿಚ್ಚಾಕ್ತಾರೆ. ಅಲ್ಲಿ ಕಟ್ಟಿದ್ದ ಎಲ್ಲೈತೆ ಅದು? ಬಿಚ್ಚಾಕವ್ರಲ್ಲ ಜಾಸ್ತಿ ಇತ್ತು. ಕಮ್ಮಿ ಆಗೋದು ಇಲ್ಲ ಪಾಪ. ಈ ದಿವಸ ನೋಡು ದೇವ್ರ ಪೂಜೆನೇ ಮಾಡಿದ್ರು ಪಾಪ. ವರ್ಷಕ್ಕ ಮೊದಲು ಹೂಗ್ಲೆಲ್ಲ ಹಾಕೋರು, ಈ ಹೂಗ್ಲು ಹಾಕಲ್ಲ ತೆಂಗಿನಕಾಯಿ ಹೊಡೆದಿಕ್ಬಿಟ್ಟು ವರ್ಷಕ್ಕ. ಅಲ್ಲೋಡಲ್ಲಿ ಏನು ಈ ಒಳಗಡೆ ಮೊದಲು ಅದಕ್ಕೆ ಪೂಜೆ ಎಲ್ಲ ನೋಡಿ ಗೈಸ್. ಇಲ್ಲಿ ಹೋಮ ಮಾಡ್ತಾರೆ ಗೈಸ್. ಅಮಾವಾಸ್ಯೆ ದಿನ ಇಲ್ಲಿ ಮೆಣಸಿನಕಾಯಿ ಹೋಮ ಮಾಡ್ತಾರೆ ನೋಡಿ ಗೈಸ್. ಇಲ್ಲಿ ವಿಶೇಷ ಏನಂದರೆ ಇದರಲ್ಲಿ ಮೆಣಸಿನ್ಕಾಯಿ ಹಾಕ್ತಾರೆ ಗೈಸ್, ಆದರೆ ಘಾಟ್ ಏನು ಬರಲ್ಲಂತೆ ಗೈಸ್. ನೋಡಿ ಗೈಸ್, ಇಲ್ಲೇ ಎಲ್ಲ ನಿದ್ದೆ ಮಾಡ್ತಾ ಇದ್ದಾರೆ. ಒಂಚೂರು ಕೂಡ ಮೆಣಸಿನ್ಕಾಯಿ ಹಾಕಿ ಹೋಮ ಮಾಡ್ತಾರಂತೆ, ಏನೂ ಆಗಲ್ಲಂತೆ.